ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಶುಕ್ರವಾರದ ದಿನ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಮೂಮೆಂಟಮ್ ಇತ್ತು. ನಿಫ್ಟಿ 25,100 ಮೇಲೆ ಕ್ಲೋಸಿಂಗ್ ನ ಕಂಡಿತ್ತು. ಸೊ ನಾವು ಡಿಸ್ಕಸ್ ಮಾಡಬೇಕಾದ್ರೆ ನಾವು ಹೇಳಿದ್ದೆ, US ಕಡೆಯಿಂದ ಟ್ರಂಪ್ ಇರಾನ್ ಮೇಲೆ ಅಟ್ಯಾಕ್ ನ 2 ವಾರ ಮುಂದೆ ಮಾಡಿ ಅಲ್ಲಿ ಡಿಸೈಡ್ ಮಾಡ್ತೀವಿ ಅಂತ ಏನು ಹೇಳಿದ್ರು. ಸೊ ಅದಕ್ಕಾಗಿ ಮೂಮೆಂಟಮ್ ಬಂದಿತ್ತು, ಅದನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಅಲ್ಲಿ ಹೇಳ್ತಾನೆ ಇದ್ದೆ, ವೀಕೆಂಡ್ ಅಲ್ಲಿ ಅಗೇನ್ ಟ್ರಂಪ್ ರಿವರ್ಸ್ ಆದ್ರೆ, ಅಗೇನ್ ಏನಾದ್ರು ಇರಾನ್ ಮೇಲೆ ಅಟ್ಯಾಕ್ ಬಗ್ಗೆ ಏನಾದ್ರು ನೆಗೆಟಿವ್ ನ್ಯೂಸ್ ಬಂದ್ರೆ ಅದು ನಮ್ಮ ಮಾರ್ಕೆಟ್ಗೆ ನೆಗೆಟಿವ್ ಆಗುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇಲ್ಲಿ ಶುಕ್ರವಾರದ ದಿನ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ US ಮಾರ್ಕೆಟ್ ಅವರ್ಸ್ ಅಲ್ಲಿ ಮೊದಲನೇ ನೆಗೆಟಿವ್ ನ್ಯೂಸ್ ಬಂದಿದ್ದು ಆಕ್ಸೆಂಚರ್ ಕ್ವಾರ್ಟರ್ಲಿ ರಿಸಲ್ಟ್ ಹಾಗೂ ಅವರ ಮ್ಯಾನೇಜ್ಮೆಂಟ್ ಕಮೆಂಟ್ರಿ. ಸೊ ಅದು IT ಸ್ಟಾಕ್ ಗಳಿಗೆ ನೆಗೆಟಿವ್ ಆಗಿತ್ತು. ಅದ್ರ ಬಗ್ಗೆ ನಾನು ಮತ್ತೊಂದು ವಿಡಿಯೋ ತಗೊಂಡು ಬಂದಿದ್ದೆ. ಸೊ ಅದಲ್ಲದೆ ಅಗೇನ್ ಭಾನುವಾರ ಬೆಳಗಿನ ಜಾವ ಯಾವಾಗ US ಕಡೆಯಿಂದ ಇರಾನ್ ಮೇಲೆ ಅಟ್ಯಾಕ್ ಆಯ್ತು, ಸೊ ಅದು ಓವರ್ ಆಲ್ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಗೆ, ಗ್ಲೋಬಲ್ ಮಾರ್ಕೆಟ್ ಅಲ್ಲೇ ಇದು ಒಂದು ಟೆನ್ಷನ್ ರೀತಿ ಆಯ್ತು. ಸೊ ಅದರಿಂದ ಸೋಮವಾರ ಮಾರ್ಕೆಟ್ ಓಪನ್ ಆಗ್ಬೇಕಾದ್ರೇನೆ ನೀವು ಬ್ರೆಂಟ್ ಕ್ರೂಡ್ ಆಯಿಲ್ ನ ಏನಾದ್ರು ಅಬ್ಸರ್ವ್ ಮಾಡಿದ್ರೆ, ಬ್ರೆಂಟ್ ಕ್ರೂಡ್ ಆಯಿಲ್ ಡೈರೆಕ್ಟ್ ಆಗಿ 78 ಹತ್ರ ಓಪನ್ ಆಯ್ತು. ಇದು ಆಕ್ಚುಲಿ ನೆಗೆಟಿವ್ ಆಗಿತ್ತು. ಅದರಿಂದ ನಮ್ಮ ಇಂಡಿಯನ್ ಮಾರ್ಕೆಟ್ ಆಲ್ರೆಡಿ ನಮ್ಮ ಗಿಫ್ಟ್ ನಿಫ್ಟಿ ಶುಕ್ರವಾರದ ದಿನ ಆಕ್ಸೆಂಚರ್ ರಿಸಲ್ಟ್ ನಂತರನೇ ಆಲ್ಮೋಸ್ಟ್ 100 ಪಾಯಿಂಟ್ಸ್ ಅಷ್ಟು ಕೆಳಗಡೆ ಬಂದಿತ್ತು. ಅಲ್ಲಿಂದ ಅಗೇನ್ ಈ US ಇರಾನ್ ಮೇಲೆ ಅಟ್ಯಾಕ್ ಮಾಡಿರೋ ಕಾರಣ, ಸೊ ಇಲ್ಲಿಂದ ಇಂಡಸ್ಟ್ರಿ ಕೆಳಗಡೆ 25,000 ಹತ್ರ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತಾ ಇತ್ತು. ಅದಾದ್ಮೇಲೆ ಇಂಡಿಯನ್ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ 9:15 ಇಂದ ಈ ಕರೆಕ್ಷನ್ ಹೆಚ್ಚಾಗಿ ಗಿಫ್ಟ್ ನಿಫ್ಟಿ ಕೆಳಗಡೆ 24,800 ಹತ್ರ ಬಂತು. ಅದರೊಂದಿಗೆ ನಿಫ್ಟಿ ಕೂಡ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರೋ ಲೆವೆಲ್ 24,900 10 ಡೇ ಮೂವಿಂಗ್ ಅವರೇಜ್, ಅದನ್ನ ಕೂಡ ಬ್ರೇಕ್ ಆಗಿ ಕೆಳಗಡೆ ಬಂತು. ಸೊ ಇಲ್ಲಿ ಕೆಳಗಡೆ ಬಂದ್ಮೇಲೆ 20 ಡೇ ಮೂವಿಂಗ್ ಅವರೇಜ್ ಅದರ ಸಪೋರ್ಟ್ ತಗೋತು. ಹಾಗೂ ಬ್ರೆಡ್ ಕ್ರೂಡ್ ಆಯಿಲ್ ದಿನವೆಲ್ಲ ಆ ಲೆವೆಲ್ ಇಂದ ಕಡಿಮೆ ಆಗ್ತಾ ಬಂದಿರೋದು ಇಲ್ಲಿ ಸಡನ್ ಆಗಿ ಆಫ್ಟರ್ 12 PM 76 ಕೆಳಗಡೆ ಬಂದು ನಿಯರ್ ಟು 75 ಹತ್ರ ಬಂದಿತ್ತು. ಸೊ ಅದರಿಂದ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒಂದು ಶಾರ್ಪ್ ರಿಕವರಿ ಬಂತು. ಸೊ ನಿಫ್ಟಿ ಅಗೇನ್ 25,000 ಮೇಲೆ ಬಂತು. ಸೊ ಇಲ್ಲಿ 25,000 ಮೇಲೆ ಬಂದ್ಮೇಲೆ ನಾವು ಮಾರ್ಕೆಟ್ ಅಲ್ಲಿ ಮೂವ್ಮೆಂಟಮ್ ಇರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಅದನ್ನ ನಾನು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಹಾಕಿದ್ದೆ. ಆದ್ರೆ ಇಲ್ಲ ಅಗೇನ್ ಆಫ್ಟರ್ 2 PM ನಿಫ್ಟಿ ಕೆಳಗಡೆ ಬಂತು. ಇದಕ್ಕೆ ಕಾರಣ ಅಗೇನ್ ಬ್ರೆಂಟ್ ಕ್ರೂಡ್ ಆಯಿಲ್. ಬ್ರೆಂಟ್ ಕ್ರೂಡ್ ಆಯಿಲ್ ಇಲ್ಲಿ ನೀವು ನೋಡಬಹುದು 2 ಗಂಟೆ ನಂತರ ಅಗೇನ್ ಇದು ಹೆಚ್ಚಾಗ್ತಾ ಬಂದಿದ್ದು. ಇಂಡಿಯನ್ ಮಾರ್ಕೆಟ್ ಅಲ್ಲದೆ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ ಅಲ್ಲೂ ಇದು ನೆಗೆಟಿವ್ ಆಗಿರೋ ಕಾರಣ ಇಂಡಿಯಾದಲ್ಲಿ ಮಾತ್ರ ಅಲ್ಲದೇನೆ US ನ ಡೌಜನ್ಸ್ ಫ್ಯೂಚರ್ಸ್ ಅಲ್ಲಿ ಬಂದ ರಿಕವರಿ ಇಲ್ಲಿ ಫೇಲ್ ಆಯ್ತು. ಜಪಾನ್ ನಿಕೆನಲ್ಲಿ ಕೂಡ ಬಂದ ರಿಕವರಿ ಇಲ್ಲಿ ಫೇಲ್ ಆಯ್ತು. ಹಾಗೂ UK ಇಂಡೆಕ್ಸ್ ಇದು ಈಗ ಟೋಟಲ್ ಆಗಿ ನೆಗೆಟಿವ್ ಆಗಿದೆ. ಸೊ ಮೂಮೆಂಟಮ್ ಓವರ್ ಆಲ್ ಆಗಿ ನೆಗೆಟಿವ್ ಆಗಿ ಈಗ ಗಿಫ್ಟ್ ನಿಫ್ಟಿ 933 ಹತ್ರ ಬಂದಿದೆ. ಸೊ ಇದು ನಮ್ಮ ಇಂಡಿಯನ್ ಮಾರ್ಕೆಟ್ ಇವತ್ತಿನ ದಿನ ಕ್ಲೋಸ್ ಆದ್ಮೇಲೆ ಆ ಲೆವೆಲ್ ಇಂದ ಅನದರ್ 30 ಪಾಯಿಂಟ್ಸ್ ಕೆಳಗಡೆ ಬಂದು ಟ್ರೇಡ್ ಆಗ್ತಾ ಇದೆ. ಸೊ ಈ ಚಾರ್ಟ್ ನ ನೋಡ್ತಾ ಇದ್ರೆ ಈಗ ನಿಫ್ಟಿ ಈಗ ಇನ್ಸೈಡರ್ ಕ್ಯಾಂಡಲ್ ನ ಮಾಡಿದೆ. ಇದನ್ನ ನಾವು ಇಲ್ಲಿ ಒನ್ ಡೇ ಕ್ಯಾಂಡಲ್ ಅಲ್ಲಿ ನೋಡಿದ್ರೆ ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡಬಹುದು. ಇದು ಶುಕ್ರವಾರದ ಹೈ ಒಳಗಡೆ ಇನ್ಸೈಡರ್ ಕ್ಯಾಂಡಲ್ ಆಗಿದೆ. ಆದ್ರೆ ಈ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಆಗಿದೆ. ಅಂದ್ರೆ ಓಪನಿಂಗ್ ಗಿಂತ ಹೈಯಲ್ಲಿ ನಿಫ್ಟಿ ಕ್ಲೋಸ್ ಆಗಿದೆ, ಗ್ರೀನ್ ಕ್ಯಾಂಡಲ್ ಆಗಿದೆ. ಇದು ಸದ್ಯಕ್ಕೆ ನಮಗೆ ಇನ್ನೂ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ಈಗ ನಾವು ನಿಫ್ಟಿನಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ ಅಗೇನ್ ನಾವು ನ್ಯೂಸ್ ನ ಫಾಲೋ ಮಾಡ್ಲೇಬೇಕಾಗತ್ತೆ. ಈ ಇಸ್ರೇಲ್ ಇರಾನ್ ಮಧ್ಯೆ ನಡೀತಿರೋ ಯುದ್ಧದಲ್ಲಿ ಅಮೆರಿಕ ಏನ್ ಎಂಟರ್ ಆಗಿದೆ. ಇದಕ್ಕೆ ಪ್ರತ್ಯುತ್ತರವಾಗಿ ಇರಾನ್ ಇದಕ್ಕೆ ಅಗ್ರೆಸಿವ್ ಆಗಿ ಏನಾದ್ರೂ ಆಕ್ಷನ್ ತಗೊಳುತ್ತಾ, ಅಥವಾ ಅಮೆರಿಕ ಹೇಳ್ದಾಗೆ ಕಾಂಪ್ರಮೈಸ್ ಆಗಿ ಸೀಸ್ ಫೈರ್ ಗೆ ಒಪ್ಕೊಳ್ಳುತ್ತಾ ಅಂತ ನೋಡ್ಬೇಕಾಗಿದೆ. ಸೊ ಇಲ್ಲಿ ಏನಾದ್ರೂ ಯುದ್ಧ ನಿಲ್ಲೋ ಲಕ್ಷಣಗಳು ಇದ್ರೆ, ಇರಾನ್ ಬ್ಯಾಕ್ ಫುಟ್ ಆದ್ರೆ ಅಂದ್ರೆ ಹಿಂದಕ್ಕೆ ಸರಿದ್ರೆ ಯುದ್ಧದಿಂದ ಖಂಡಿತವಾಗಿ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಮೂವ್ಮೆಂಟಮ್, ಏನು ಪೆಂಡಿಂಗ್ ಮೂವ್ಮೆಂಟಮ್ ಇತ್ತು ಅದು ಬರುತ್ತೆ. ಸೊ ಅದಕ್ಕೆ ನಾವು ತಯಾರಾಗಿರ್ಬೇಕಾಗತ್ತೆ. ಅದೇ ಇರಾನ್ ಯುದ್ಧನ ಹೆಚ್ಚು ಮಾಡ್ತಾ ಇಲ್ಲಿ ಬ್ರೆಂಟ್ ಕ್ರೂಡ್ ಆಯಿಲ್ ಅಗೇನ್ ಇವತ್ತಿನ ದಿನದ ಹೈ 78 ವರೆಗೆ ಏನೋಗಿತ್ತು. 78 ಮೇಲೆ ಹೋದ್ರೆ ಅದು ಅಗೇನ್ ಓವರ್ ಆಲ್ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ ಜೊತೆಗೆ ನಮ್ಮ ಇಂಡಿಯನ್ ಮಾರ್ಕೆಟ್ ಎಲ್ಲ ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ನ್ಯೂಸ್ ನ ಕಂಪಲ್ಸರಿ ಫಾಲೋ ಮಾಡ್ಲೇಬೇಕಾಗತ್ತೆ. ಸೊ ನ್ಯೂಸ್ ನ ಸೈಡಿಗೆ ಇಟ್ಟು ನಾವು ಪೊಸಿಷನ್ಸ್ ಬಗ್ಗೆ ನೋಡೋದಾದ್ರೆ, ನಾನು ನಿಫ್ಟಿನಲ್ಲಿ ಮಂಗಳವಾರದ ದಿನ 24 ಜೂನ್ ಅಲ್ಲಿ ಲಾಂಗ್ ಸೈಡ್ ಅಲ್ಲಿ ಪೊಸಿಷನ್ ತಗೋಬೇಕು ಅಂತಂದ್ರೆ 25,000 ಹತ್ರನೇ ನೀವು ಆಪ್ಷನ್ ಚೈನ್ ಅಲ್ಲಿ ಏನಾದ್ರು ಸರಿಯಾಗಿ ಗಮನಿಸಿದ್ರೆ ಇದೇ ಲೆವೆಲ್ ಅಲ್ಲಿ ಕಾಲ್ ರೇಟರ್ಸ್ ಪುಟ್ ರೇಟರ್ಸ್ ಸಮನಾಗಿದ್ದಾರೆ. ಸೊ ಇಲ್ಲಿ ಕಾಲ್ ರೇಟರ್ಸ್
ರಿಸ್ಕ್ ಅಲ್ಲಿ ಬರೋದು ಅವರು ತಮ್ಮ ಪೊಸಿಷನ್ಸ್ ಇಂದ ಹೊರಗಡೆ ಬರೋದು ನಿಫ್ಟಿ 25,050 ಮೇಲೆ ಹೋದ್ರೆ ಮಾತ್ರನೇ. ಸೊ ನಾವು ನಿಫ್ಟಿ 25,050 ಮೇಲೆ ಹೋದ್ರೆ ಕಾಲ್ ಸೈಡಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು, ಆದ್ರೆ ಬಹಳ ಕಡಿಮೆ ಕ್ವಾಂಟಿಟಿನಲ್ಲಿ. ಸೊ ನಿಫ್ಟಿನಲ್ಲಿ ಆಕ್ಚುಲಿ ಅಗ್ರೆಸಿವ್ ಅಪ್ ಮೂವ್ ಬರೋದು 25,200 ಮೇಲೆ ಬಂದ್ರೆ, ಅದನ್ನ ನಾನು ನಿಮಗೆ ಒನ್ ಡೇ ಕ್ಯಾಂಡಲ್ ಅಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು ನಿಫ್ಟಿ 25,200 ನ ಪ್ರೀವಿಯಸ್ಲಿ ಇಲ್ಲಿ 11 ಜೂನ್ ರಿಜೆಕ್ಷನ್ ಕಂಡಿತ್ತು, ಅದ್ರ ಮೇಲೆ ಯಾವುದೇ ದಿನ ಹೋಗ್ಲಿಲ್ಲ. ಸೊ ಇಲ್ಲಿ ಯಾರೆಲ್ಲ ಕಾಲ್ ಪೊಸಿಷನ್ ತಗೊಂಡಿರ್ತಾರೆ, ಕಾಲಲ್ಲಿ ಸೆಲ್ ಮಾಡಿರ್ತಾರೆ, ಅವರ ಸ್ಟಾಪ್ ಲಾಸ್ 25,200 ಹತ್ರ ಇರುತ್ತೆ. ಸೊ ನಿಫ್ಟಿ 25,200 ಮೇಲೆ ಅಟ್ಲೀಸ್ಟ್ 10 to 15 ಮಿನಿಟ್ಸ್ ಸ್ಪೆಂಡ್ ಮಾಡಿ ಅದರ ಹೈನ ಕ್ರಾಸ್ ಆದ್ರೆ ಆಗ ನಾವು ಅಗ್ರೆಸಿವ್ ಶಾರ್ಟ್ ಕವರಿಂಗ್ ಟುವರ್ಡ್ಸ್ 25,600 25,800 ನೋಡ್ಬೋದು. ಸೊ ನಿಫ್ಟಿ 25,200 ಕ್ರಾಸ್ ಆಗೋವರೆಗೂ ಅದ್ರ ಮೇಲೆ ಟ್ರೇಡ್ ಆಗೋವರೆಗೂ ನಾವು ಅಷ್ಟು ಅಗ್ರೆಸಿವ್ ಆಗಿಲ್ಲ, ಕಡಿಮೆ ಕ್ವಾಂಟಿಟಿನಲ್ಲಿ 25,050 ಮೇಲೆ ಮಾತ್ರನೇ ಕಾಲಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇನ್ನು ಈಗ ಹಾಗೆ ನಾವು ನಿಫ್ಟಿ 50 ಮಿನಿಟ್ಸ್ಗೆ ಬಂದ್ರೆ, ಈಗ ನಾವು 25,050 ಕೆಳಗಡೆಯಿಂದ ಇಲ್ಲಿ 20 ಡೇ ಮೂವಿಂಗ್ ಆವರೇಜ್ ಅಥವಾ ಇವತ್ತಿನ ದಿನ ಸಪೋರ್ಟ್ ತಗೊಂಡು ರಿಕವರಿ ಆಯಿತು 24,800. ಈ 250 ಪಾಯಿಂಟ್ಸ್ ನೋ ಟ್ರೇಡಿಂಗ್ ಝೋನ್ ಆಗಿರುತ್ತೆ. ಸೊ ನೆಗೆಟಿವ್ ನ್ಯೂಸ್ ಇಂದ ನಿಫ್ಟಿ 24,800 ನ ಬ್ರೇಕ್ ಆಯ್ತು ಅಂತಂದ್ರೆ ಇಲ್ಲಿ ಶಾರ್ಪ್ ಡಿಕ್ಲೈನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಆ ಡಿಕ್ಲೈನ್ ಅಲ್ಲಿ ನಾವು ಪುಟ್ ಸೈಡ್ ಅಲ್ಲಿ ಕೆಳಗಡೆ 24,600, ಸೊ 200 ಪಾಯಿಂಟ್ಸ್ ಡೌನ್ ಮೂವ್ಗೆ ಪುಟ್ ಅಲ್ಲಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿ 50 ಡೇ ಮೂವಿಂಗ್ ಆವರೇಜ್ ಇದೆ, ಈ ಲೆವೆಲ್ ಇಂದ ನಿಫ್ಟಿ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಇಲ್ಲಿ ಪುಟ್ ಸೈಡ್ ಅಲ್ಲಿ ಏನಾದ್ರು ಪ್ರಾಫಿಟ್ ಮಾಡಿದ್ರೆ ಅದರಲ್ಲಿ ಸಮ್ ಪೋರ್ಷನ್ ಆಫ್ ಅಮೌಂಟ್ ಇಂದ ನಾವು ಅಗೇನ್ ಕಾಲ್ ಸೈಡ್ ಅಲ್ಲಿ ಹೀರೋ ಜೀರೋ ಕಾಲ್ ನ ಟ್ರೈ ಮಾಡ್ಬೋದು. ಸೊ ಎಲ್ಲಿ ನಾವು ಹೀರೋ ಜೀರೋ ಕಾಲ್ ನ ಟ್ರೈ ಮಾಡ್ಬೋದು ಅಂತಂದ್ರೆ, ನಾಳೆ ದಿನ ಅದು 24th ಜೂನ್ ಬ್ಯಾಂಕ್ ಎಕ್ಸ್ ಹಾಗೂ ಸೆನ್ಸೆಕ್ಸ್ ಮಂತ್ಲಿ ಎಕ್ಸ್ಪೈರಿ ಇರುತ್ತೆ. ಸೊ ಬ್ಯಾಂಕ್ ಎಕ್ಸ್ ಅಲ್ಲಿ ಅಥವಾ ಸೆನ್ಸೆಕ್ಸ್ ಅಲ್ಲಿ ನಿಫ್ಟಿ 24,500 600 ಹತ್ರ ಬಂದು ರಿವರ್ಸ್ ಕಾಣ್ತಾ ಇದ್ರೆ ನಾವು ಅದೇ ಸಮಯದಲ್ಲಿ ಸೆನ್ಸೆಕ್ಸ್ ಅಲ್ಲಿ ರಿವರ್ಸಲ್ ಅಲ್ಲಿ ಪೊಸಿಷನ್ ತೊಗೊಳಕು ನೋಡ್ಬೋದು. ಸೊ ನಾನು ಆದಷ್ಟು ಲೆವೆಲ್ಸ್ ನ ಪಾಯಿಂಟ್ಸ್ ನ ನಿಫ್ಟಿ ಜೊತೆನೆ ಡಿಸ್ಕಸ್ ಮಾಡಿದ್ದೀನಿ. ಸೊ ಇದ್ರ ಜೊತೆಗೆ ನೀವು ಬ್ಯಾಂಕ್ ನಿಫ್ಟಿನ ಕೂಡ ಕಂಪೇರ್ ಮಾಡಿ ನಿಮ್ಮ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಹೆಚ್ಚಿನ ಲೆವೆಲ್ಸ್ ಅಪ್ಡೇಟ್ಸ್ ಇದ್ರೆ ಅದನ್ನ ನಾನು ನಮ್ಮ 2 ಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಇಲ್ಲಿ ಜಾಯ್ನ್ ಆಗಿ ನೀವು ಹೆಚ್ಚಿನ ಮಾಹಿತಿನ ಪಡಿಬೋದು. ಸೊ ನಾನು ಕೊಟ್ಟಿರೋ ಮಾಹಿತಿನಲ್ಲಿ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 9845852716. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.